ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೂಪಾ, ನಾಳೆ ಬರ್ತೀನಿ ರೂಪಾ. ಎಲ್ಲಾದ್ರೂ ದೂರ ಹೊರಟೋಗೋಣ. ನೀನ್ ರೆಡಿ ಆಗಿರು ಅಷ್ಟೇ. ಚೆನ್ನಾಗಿದೆ ಅಪ್ಪಯ್ಯ, ತಿನ್ನಿ ನೀವು. ತಿನ್ನವ ರೀ, ನೀವು ತಿನ್ನಿ, ಆಮೇಲೆ ಅವ್ರು ತಿಂತಾರೆ. ಇನ್ಮೇಲೆ ಯಾವಾಗ್ಲೂ ನನ್ ಕೈ ತುತ್ತೆ ತಿಂತಾ ಇರ್ತಾಳ. ಏನೋ ಇರೋ ಅಷ್ಟು ದಿನ ನನ್ ಕೈ ತುತ್ತೆ ತಿನ್ಸೋಣ ಅಂತ ಅನಿಸ್ತು. ಅದಕ್ಕೆ ಯಾಕೆ ಹಿಂಗಂತೀಯ? ನೀನ್ ತಿನ್ನವ. ಅಪ್ಪಯ್ಯ, ನೀವ್ ಹೀಗೆ ನನಗೆ ಕೈ ತುತ್ತು ತಿನ್ಸ್ತಾ ಇದ್ರೆ ನಾನ್ ನಿಮ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಹೀಗೆ ಹಾಯಾಗಿ ನಿಮ್ ಜೊತೆ ಇದ್ಬಿಡ್ತೀನಿ. ಅಯ್ಯೋ ಮೂದೇವಿ, ಬಿಡ್ತು ಅನ್ನೋ. ಹೆಣ್ಣು ಅಂದ್ರೆ ನದಿ ಇದ್ದಂಗೆ, ಹರ್ಕೊಂಡು ಸಾಗರ ಸೇರ್ಬೇಕು. 10 ಜನಕ್ಕೆ ಆಧಾರ ಆಗ್ಬೇಕಣವ. ಅದಕ್ಕೆ ಹೆಣ್ಣು ಅಂತ ಅನ್ನೋದು. ಏನಮ್ಮ ಇಷ್ಟೊಂದು ವಿಷಯ ಕಲ್ತ್ಕೊಂಡ್ಬಿಟ್ಟಿದ್ಯಾ? ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ. ಅಪ್ಪಯ್ಯ ನೋಡಿದ್ರಾ, ಬೀಗರ್ ಬಂದ್ಮೇಲೆ ಅಮ್ಮನ್ ವರ್ಷನೇ ಬದ್ಲಾಗ ಹೋಗಿದೆ ನೋಡಿ ಅಕ್ಕ. ಪರವಾಗಿಲ್ಲ ಕಣೆ ಶಾಂತ, ನಿಂಗೂ ಚೆನ್ನಾಗೆ ಮಾತಾಡಕ್ ಬರ್ತದೆ. ಯಾಕ್ರಿ ಹಂಗಂತೀರಾ? ಇಷ್ಟು ವರ್ಷ ನಿಮ್ ಜೊತೆ ಮಾತಾಡಿದ್ವಾ? ಮಾತಾಡಿದ್ಯಾ ಯಾವಾಗ್ಲೂ ಸಿಡಿಕಂಡ್ ಮಾತಾಡಿದ್ಯಾ ಹೊರತು ಇಷ್ಟು ಸಿಹಿಯಾಗಿ ಮಾತಾಡ್ಲಿಲ್ವಲ್ಲ ಅಂತ. ಇಷ್ಟ ದಿವಸ ಇವಳು ಮಾತ್ರ ಮಾತಾಡ್ತಿದ್ಲು, ಈಗ ಇವಳ ಜೊತೆ ಸೇರ್ಕೊಂಡ್ಬಿಟ್ರ ನೀವುನು? ಬರೀ ಮಕ್ಳು ಅಂತಿದ್ರೆ ನನ್ನ ಮಾತು ಕಿವಿಗೆ ಹೆಂಗ್ ಬೀಳ್ತದೆ? ಇದಪ್ಪ ಮಾತಂದ್ರೆ. ಏಯ್, ಗುದ್ದು ಬಿಡ್ತೀನಿ ನೋಡು, ಆಡ್ತಾಳೆ. ಅವ್ವ, ಅಪ್ಪ ಹೇಳೋದಕ್ಕೆ ನೀನ್ ಆಡೋದಕ್ಕೆ ಸರಿಯಾಗಿದೆ. ಹೆಸರಿಗೆ ತಕ್ಕನಾಗ ಶಾಂತವಾಗಿರವ್ವ. ನಿನ್ನಮ್ಮ ನಿನ್ನ ಯಾವ ನಕ್ಷತ್ರದಲ್ಲಿ ಎತ್ತಿದ್ಲು? ಯಾವಾಗ್ಲೂ ಸುಮ್ಮನೆ ಇರ್ತೀಯಾ? ಏಯ್, ನಮ್ಮ ಅವ್ರ ವಿಷಯ ಮಾತಾಡಿದ್ರೆ ಸುಜಿದಾರ ತಗೊಂಡ್ ಬಾಯಿ ಹೊಲ್ದು ಬಿಡ್ತೀನಿ. ಶೋ, ನಾನ್ ಈ ಮನೇಲಿ ಇರಲ್ಲ ಅಂತ ಮೈನಂಗೆ ಹೊಡೆಯಂಗಿಲ್ಲ, ಬಯಂಗಿಲ್ಲ, ಹೇಳ್ತಿದ್ದೀನವ. ನಾನ್ ಎಲ್ಲೇ ಇದ್ರು ನೀವೆಲ್ಲಾರು ನಗ್ತಾ ಇರ್ಬೇಕನ್ನೋದೇ ನನ್ನ ಆಸೆ. ಅಕ್ಕ, ನಮ್ ಬಗ್ಗೆ ನೀನ್ ಯೋಚನೆ ಮಾಡ್ಬಿಡ್ವೆ. ನಾವೆಲ್ರೂ ಇಲ್ಲಿ ಚೆನ್ನಾಗೇ ಇರ್ತೀವಿ. ಹುಡ್ದಾಗಿಂದ ಇಲ್ಲೇ ಇದ್ದು ಬೇರೆಯವ್ರ ಮನೆಗೆ ಹೋಗ್ತಿರೋದ್ ನೀನು. ಅಲ್ಲಿ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು, ಅವ್ರ ಜೊತೆ ಹೇಗ್ ಹೊಂದ್ಕೋಬೇಕು ಅನ್ನೋದನ್ನ ಕಲಿಬೇಕಾಗಿರೋದ್ ನೀನು. ಗೊತ್ತಾಯ್ತಾ? ಅಲ್ಲ ಕಣವ್ವ, ನಾನ್ ಆಡೋ ಮಾತನ್ನೆಲ್ಲ ನೀನೇ ಆಡ್ಬಿಟ್ಟಲ್ಲವ್ವ. ನಾವು ಅಪ್ಪ ಅಮ್ಮಂದ್ರು ಮಕ್ಕಳಿಗೆ ಬುದ್ಧಿವಾದ ಕಲ್ಸ್ಕೊಡ್ಬೇಕಾದವರು. ಅದನ್ನ ನೀನೇ ಹೇಳ್ಬಿಟ್ಟಲ್ಲವ. ಸರಿ ಒಳ್ಳೇದಾಯ್ತು ಬಿಡು. ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಲ್ಲ, ಸಣ್ಣ ಬಾಯಿ ದೊಡ್ಡ ಮಾತು ಬರ್ದೆ ಇನ್ನೇನು. ಒಳ್ಳೆ ಮಾತು ಹೇಳಕ್ಕೆ ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ಅಲ್ವೇ? ದೇವ್ರ ಪ್ರಸಾದನ ಊಟ ಹಾಕಿದ್ರೂ ತಿಂತೀವಿ, 4 ಅಕ್ಕಿ ಕಾಳು ಹಾಕಿದ್ರೂ ತಿಂತೀವಿ. ಪ್ರಸಾದ ಕಮ್ಮಿ ಆಯ್ತು ಅಂದ್ ಮಾತ್ರಕ್ಕೆ ಅದ್ರ ಪವಿತ್ರತೆ ಕಮ್ಮಿ ಆಯ್ತದ? ಒಳ್ಳೆ ಮಾತು ಚಿಕ್ಕ ಬಾಯಲ್ಲಿ ಬಂದ್ರು ನಡೀತದೆ, ಒಪ್ಕೋಬೇಕಷ್ಟೇ ನಾವು. ಹೌದು, ಮತ್ತೆ ಇಷ್ಟು ದೊಡ್ಡ ಮಾತಾಡಿದ್ದೀನಿ, ಇದ್ರ ಬದ್ಲಿಗೆ ನನ್ಗೇನು ಇಲ್ವಾ? ನಿಂಗೇನೇ ಬೇಕು? ಮತ್ತಿನ್ನೇನ್ ಬೇಕು? ಎದುರುಗಡೆ ಕೈ ತುತ್ತಿಟ್ಕೊಂಡ್ರೆ ನಂಗೆ ಹೊಟ್ಟೆ ಹಶ್ವಾಗಲ್ವಾ? ನನ್ಗೂ ಕೈ ತುತ್ಬೇಕು. ಏ ಸರಿ ಹೋಯ್ತು, ನಿಮ್ಗೆ ತಿನ್ನಿಸ್ತಾ ಕುತ್ಕೊಂಡ್ರೆ ನಿಮ್ಮ ಅಪ್ಪಯ್ಯ ಏನ್ ತಿನ್ನದ್ ಬೇಡವಾ? ಒತ್ತಾರೆಯಿಂದ ಬೇರೆ ಏನು ತಿಂದಿಲ್ಲ. ಇರ್ಲಿ ಬಿಡೆ, ನನ್ನ ಮಕ್ಕಳು ತಿಂತಾ ಇದ್ರೆ ನಾನ್ ತಿಂದಂಗೆಯ. ಹೇಳ್ತಾನೆ ಇರ್ತಾರ. ಅಪ್ಪಯ್ಯ ನಂಗೆ ಅಪ್ಪಯ್ಯ ಎಷ್ಟು ರುಚಿಯಾಗಿದೆ ಗೊತ್ತಾ? ನಿನ್ ಕೈಯಲ್ಲಿ ಅಮೃತ ಇಟ್ಕೊಂಡಿದ್ಯಾ ಹೆಂಗೆ?
ಕಷ್ಟಪಟ್ಟು ಬೇವ್ರ ಸುರಿಸಿ ಅಡುಗೆ ಮಾಡೋಳು ನಾನು, ನಿಮ್ಮ ಅಪ್ಪನ ಕೈಯಿಂದ ಅಮೃತ ಬಂದ್ಬಿಡ್ತದೆ. ಅವ್ವ, ಅದಕ್ಕೆ ಇವತ್ತು ಊಟ ಇಷ್ಟು ರುಚಿಯಾಗಿದೆ. ಲೋಟದಲ್ಲಿ ನೀರ್ ಖಾಲಿ ಆಗ್ತಿದ್ದಂಗೆ ದಾಹ ಹೇಗೆ ಹೆಚ್ಚಾಗುತ್ತೋ ಹಾಗೆ ನಾನು ಈ ಮನೆಯಿಂದ ದೂರ ಆಗ್ತಿದ್ದೀನಿ ಅಂತ ಗೊತ್ತಾಗ್ತಿದ್ದಾಗೆ ಹೊಟ್ಟೆ ಹಸಿವು ತುಂಬಾ ಜಾಸ್ತಿ ಆಗ್ತಿದೆ. ಹೊಟ್ಟೆ ತುಂಬಿದ್ರು ಕೈ ತುದ್ ಬೇಡ ಅನ್ನೋದಕ್ಕೆ ಮನ್ಸೇ ಆಗ್ತಿಲ್ಲ ಅವ್ವ. ಲೇ ಮೈನಾ, ಬಿಡೆ ತಿನ್ಲಿ. ನೀನ್ ಕೈ ತುತ್ತು ತಿನ್ನಕ್ಕೆ ಇನ್ನು ಸಾನೆ ದಿನ ಐತೆ. ಆಯ್ತು ಬಿಡು. ತಿನ್ನವ. ಅಲ್ವೇ ಮಕ್ಳಿಗೆ ಹಿಂಗ್ ಕೈ ತುತ್ತು ತಿನ್ಸ್ತಾ ಇವ್ನಿ. ಸಿದ್ದು ಎಲ್ಲೋಗವನೆ? ಅವನೇನು ಒಂಟಿಯಾಗಿ ಬಿಟ್ಬಿಡೋದಾ? ಕರಿಯೋನ್ನ. ಸಿದ್ದು, ಲೋ ಮಗ. ಸಿದಣ, ಬಂಗಾರಿ, ಆಮೇಲೆ ಮಾಡ್ತೀನಿ. ಏನಮ್ಮ ನಿಂದು? ಏನ್ ಕರ್ತಿದ್ದು? ನಂಗೆ ತುಂಬಾ ಓದೋದಿದೆ. ಅಲ್ಲ ಕಣ್ಮಗ, ಮಕ್ಕಳಿಗೆ ಕೈ ತುತ್ತು ತಿನ್ನಿಸ್ತಾ ಇದ್ದೆ, ನಿನಗೂ ಕೈ ತುತ್ತು ತಿನ್ಸೋಣ ಅಂತ. ಜಾಸ್ತಿ ಊಟ ಮಾಡಿದ್ರೆ ಹೆಚ್ಚು ನಿದ್ದೆ ಬರುತ್ತೆ, ಅವಾಗ ಓದೋದು ಯಾರು? ನನ್ ಟೆನ್ಷನ್ ನನಗೆ. ನಾಳೆ ನೀನ್ ನನ್ನ ಬಂದು ಕರ್ಕೊಂಡು ಹೋದ್ರೆ ನಿನ್ ಕೈಯಾರೆ ನಾನು ತಾಳಿ ಕಟ್ಟಿಸ್ಕೋತೀನಿ. ಇಲ್ಲ ಅಂದ್ರೆ ನೀನ್ ನನ್ನ ಫೋಟೋಗೆ ಹಾರ ಹಾಕ್ಬೇಕಾಗತ್ತೆ. ರೀ, ಯಾಕ್ರಿ ಅವ್ನ್ಗೆ ಅಷ್ಟು ಒತ್ತಾಯ ಮಾಡ್ತೀರಾ? ಸಾನೆ ಓದೋದೈತೆ ಅಂತ ಅವಾಗ್ಲಿಂದ ಹೇಳ್ತಾನೆ. ಆಯ್ತು ಬಿಡಪ್ಪ, ಪರೀಕ್ಷೆ ಅಂತ ಹೇಳಿ ಊಟ ತಿಂಡಿ ಬಿಟ್ಟು ಆರೋಗ್ಯ ಕೆಡಿಸ್ಕೋಬೇಡ. ಹೆಂಗೂ ಬಂದಿದ್ಯಾ, ಬಾ ಕೈ ತುತ್ತು ತಿನ್ನುವಂತೆ ಬಾ. ನನಗ್ ಬೇಡ ಅಂತ ಹೇಳದ್ನಲ್ಲಪ್ಪ. ನಿಂತ್ಕೊಳ್ಳ. ನೋಡು ಮಗ, ಅಪ್ಪಯ್ಯ ಅಷ್ಟೊಂದು ಒತ್ತಾಯ ಮಾಡುವಾಗ ಒಂದ್ ಕೈ ತುತ್ತು ತಿನ್ನಕ್ಕೆ ಯಾಕೆ ಅಷ್ಟೊಂದು ಊಟ ಮಾಡಿ? ಕೂತ್ಕೋ, ತಿನ್ನು ಬಾ. ಅಲ್ಲ ಇವನೇ ನಾಳೆ ಮನೆ ಬಿಟ್ಟು ಹೋಗ್ತಾನ? ಅಷ್ಟೊಂದು ಒತ್ತಾಯ ಮಾಡ್ತಿದ್ದೀರಾ? ಏಯ್, ಒಂದು ತುತ್ತು ತಿನ್ಸ್ಬಾರ್ದು ಕಣ್ಣ. ಅವನು ಇಲ್ಲೇ ಇರ್ತಾನಲ್ವಾ, ಯಾಕೆ ಒತ್ತಾಯ ಮಾಡ್ತಿದ್ದೀರಾ ಅಂತ ಕೇಳ್ದೆ. ನನಗ್ ಮಾತ್ರ ಬೇಡ ಅಂತ ಹೇಳ್ದೆ. ಈಗೇನು ಆ ಮಾಡು, ಬಾ ಇಲ್ಲಿ.